ಪಿಎಸ್ಐ ನೇಮಕಾತಿ ಅಕ್ರಮ ಬೆನ್ನಲ್ಲೇ ಕಲಬುರಗಿಯಲ್ಲಿ ಮತ್ತೊಂದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಜಯದೇವ ಆಸ್ಪತ್ರೆಯಲ್ಲಿ ಡಿಜರ್ಜಿ ನೌಕರಿ ಕೊಡಿಸುವುದಾಗಿ 110 ಜನರಿಗೆ ವಂಚಿಸಿದ್ದು 70 ಲಕ್ಷಕ್ಕೂ ಹೆಚ್ಚು ಹಣ ನೀಡಲಾಗಿದೆ ಎಂದು ದೂರಲಾಗಿತ್ತು. ಸೈಬರ್ ಕ್ರೈಂ ಪೊಲೀಸರು 5ರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದಿಂದ ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರ ನಡುವೆ ಕಾರ್ಮಿಕ ಮಹಿಳೆಯರಿಗೆ ಖಾಸಗಿ ಫೈನಾನ್ಸ್ಗಳು ಕಾಟ ಕೊಡ್ತಿವೆ. ಪಡೆದಿರೋ ಸಾಲ ಕಟ್ಟುವಂತೆ ಸಿಬ್ಬಂದಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಮಹಿಳೆಯರು ಕಣ್ಣೀರು ಹಾಕಿದ್ರು. ಕಲಬುರಗಿಯಲ್ಲಿ ಕಳಪೆ ಬಿತ್ತನೆ ಬೀಜದಿಂದ ರೈತರು ಕಂಗಾಲಾಗಿದ್ದಾರೆ. ಜೋಗೂರ ಗ್ರಾಮದ ರೈತ ಬಸಪ್ಪ ಪೂಜಾರಿ ಮಹಾ ಗುಜರಾತ್ ಬ್ರ್ಯಾಂಡ್ನ ಹೆಸರು ಬಿತ್ತನೆ ಬೀಜ ಬಿತ್ತಿದ್ದ. ಆದ್ರೆ ಮೊಣಕಾಲುದ್ದ ಗಿಡ ಬೆಳೆದ್ರೂ ಕಾಯಿ ಬಿಡ್ಲಿಲ್ಲ ಅಂತ ಕಣ್ಣೀರು ಹಾಕಿದ್ರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಹಶೀಲ್ದಾರ್ ಕಚೇರಿ ಎದುರು ರೈತರು ಅಹೋರಾತ್ರಿ ಧರಣಿ ನಡೆಸಿದ್ರು. ಕಳ್ಳಿಪುರ ಗ್ರಾಮದಲ್ಲಿ ಜಮೀನಿಗೆ ಹೋಗಲು ಇದ್ದ ರಸ್ತೆ ಬಂದ್ ಮಾಡಲಾಗಿದ್ದು, ಮನವಿ ಮಾಡಿದ್ರೂ ತಹಶೀಲ್ದಾರ್ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ರೈತರು ಪ್ರತಿಭಟನೆ ನಡೆಸಿದ್ರು. ಹಾಲಿನ ಪೌಡರ್ ಪ್ಯಾಕೆಟ್ ಕದ್ದಿದ್ದ ಮುಖ್ಯ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ. ಮೈಸೂರು ಜಿಲ್ಲೆಯ ಎಚ್ಡಿಕೋಟೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಗಣೇಶ್ 10 ಪ್ಯಾಕೆಟ್ ಹಾಲಿನ ಪೌಡರ್ ತೆಗೆದುಕೊಂಡು ಹೋಗುವಾಗ ಶಿಕ್ಷಕ ಸಿಕ್ಕಿಬಿದ್ದಿದ್ದ. ಈಗ ಗಣೇಶ್ ಅಮಾನತುಗೊಳಿಸಿ ಡಿಡಿಪಿಐ ಆದೇಶ ಹೊರಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದಲ್ಲಿ ಅಂಗಡಿಗಳ ಬೀಗ ಒಡೆದು ಸರಣಿ ಕಳ್ಳತನ ಮಾಡಲಾಗಿದೆ. ಮೆಡಿಕಲ್ ಸ್ಟೋರ್ನಲ್ಲಿ 60,000 ರೂಪಾಯಿ, ಐಸ್ ಕ್ರೀಂ ಅಂಗಡಿಯಲ್ಲಿ 4,000 ಹಾಗೂ ನಂದಿನಿ ಪಾರ್ಲರ್ನಲ್ಲಿ 10,000 ಹಣ ದೋಚಿದ್ದಾರೆ. ಹೋಂವರ್ಕ್ ಮಾಡಿ ಮಲಗು ಎಂದು ತಾಯಿ ಬೈದಿದ್ದಕ್ಕೆ ಬಾಲಕ ಮನೆ ಬಿಟ್ಟು ಹೋಗಿದ್ದಾನೆ. ಬೆಂಗಳೂರಿನ ನಂದಿನಿ ಲೇಔಟ್ನ ಜಯಮಾರುತಿ ನಗರದಲ್ಲಿ ಘಟನೆ ನಡೆದಿದ್ದು, 14 ವರ್ಷದ ಮಿಥುನ್ ನಿನ್ನೆ ಶಾಲೆಯಿಂದ ಬಂದು ಬಟ್ಟೆ, ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾನೆ. ದರೋಡೆ ಕೇಸ್ ಆರೋಪಿ ಚಿತ್ರದುರ್ಗ ಕೋರ್ಟ್ನ ಕಿಟಕಿ ಗ್ಲಾಸ್ ಒಡೆದು ಹಾಕಿ ಹುಚ್ಚಾಟ ಮಾಡಿದ್ದಾನೆ. ಬ್ಯಾಂಕ್ ಕಾಲೋನಿಯಲ್ಲಿ ಮನೆ ರಾಬರಿ ಮಾಡಿದ್ದ ಬಶೀರ್ ಅರೆಸ್ಟ್ ಆಗಿದ್ದ ಎಂದು ಕೋರ್ಟ್ಗೆ ಕರೆತಂದಾಗ ಹುಚ್ಚಾಟ ಮೆರೆದಿದ್ದಾನೆ. ತುಮಕೂರಿನ ಕೊರಟಗೆರೆಯಲ್ಲಿ ಎಕ್ಸ್ಪೈರಿ ಡೇಟ್ ಇಲ್ಲದ ಐಸ್ ಕ್ರೀಂ ಮಾರಾಟ ಮಾಡಲಾಗ್ತಿದೆ. ಜೂನಿಯರ್ ಕಾಲೇಜು ಆವರಣದಲ್ಲಿ ಶಾಲಾ ಕ್ರೀಡಾಕೂಟ ನಡೆಯುತ್ತಿದ್ದು, ಬೆಂಗಳೂರು ತುಮಕೂರಿನಿಂದ ಐಸ್ ಕ್ರೀಂ ತಂದು ಮಾರ್ತಿದ್ರು. ಎಕ್ಸ್ಪೈರಿ ಡೇಟ್ ಇಲ್ಲ ಎಂದು ಪ್ರಶ್ನಿಸಿದ್ದಕ್ಕೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ.